ಹೆಸರು ಎಳಿತಾವನೆ, ಅದಕ್ಕೆ ಹೇಳೋದು ಜಿಮ್ಗೆ ಹೋಗ್ಬೇಕು. ಇನ್ನು 2 ಕಿಲೋಮೀಟರ್ ಇದೆ ವೇಟ್ ಹಿಲ್ ಟಾಪ್. ಇಲ್ಲಿ ನೋಡಿ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾವು ಮಂಗಳೂರಿಂದ 125 ಕಿಲೋಮೀಟರ್ ಹಂಗಂಗೆ ಬಂದ್ಬಿಟ್ಟು ಕೇರಳದಲ್ಲಿದ್ದೀವಿ. ಊಟಿ ಆಫ್ ಕೇರಳ, ರಾಣಿಪುರಂ ಹತ್ತುತ್ತಾ ಇದ್ದೀವಿ. ಟ್ರಕ್ಕಿಂಗ್ ಮಾಡ್ತಿದೀವಿ. ಎದುರುಗಡೆ ನೋಡಿ ಹೆಂಗಿದೆ ಅಂತ ಜಾಗ ಫುಲ್ಲು. ಈಗ ಫುಲ್ಲು ಕಾಡಲ್ಲಿ ಇದೀವಿ, ನಡುವಲ್ಲಿ ಹೋಗ್ತಿದೀವಿ. ಯಾರು ಇಲ್ಲ ಹಿಂದ್ಗಡೆ, ಈಗ ಬಂದ್ರು. ಆಗ ಫಸ್ಟ್ ಟೈಮ್ ಬರ್ಬೇಕಾದ್ರೆ ಯಾರು ಇರ್ಲಿಲ್ಲ, ನಮಗ್ ಗೊತ್ತಾಗಿಲ್ಲ. ಇಲ್ಲಿ ಫುಲ್ ಮಲಯಾಳಂ ಮಾತಾಡ್ತಿದ್ದಾರೆ, ನಮ್ಗದು ಬರೋದಿಲ್ಲ. ಅರ್ಧಂಬರ್ಧ ಮಾತಾಡ್ಕೊಂಡು ಹೆಂಗೋ ಟಿಕೆಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆದ್ರೆ ಜನ ಮಾತ್ರ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಆಗ್ತಿಲ್ಲ ನಡಿಯಕ್ಕೆ. ಈಗ ಕೆಳಗಿಂದ ಹಂಗೆ ನಡ್ಕೊಂಡ್ ಬರ್ತಾ ಇದೀವಿ. ಟೋಟಲ್ ಮೇಲ್ಗಡೆ 2.5 ಕಿಲೋಮೀಟರ್ ಮೇಲ್ಗಡೆ ಹೋಗ್ಬೇಕು, ಅವಾಗ ಸಿಗುತ್ತೆ ಆ ವ್ಯೂ ಪಾಯಿಂಟ್ ಇದೆಯಲ್ಲ, ಅದ್ ಹೆಂಗಿರ್ಬೋದು. ಸಕ್ಕತ್ತಾಗಿದೆ. ಅದು ವೆದರ್ ತುಂಬಾ ಚೆನ್ನಾಗಿದೆ, ಮಳೆ ಎಲ್ಲ ಬಂದ್ಬಿಟ್ಟು. ಆಮೇಲೆ ಏನಪ್ಪಾ ಅಂದ್ರೆ, ಇದು ತುಂಬಾ ಹಳೆ ಕಾಲದ್ದು. 1970 ಇದಕ್ಕೆ ರಾಣಿಪುರಂ ಅಂತ ಹೆಸರಿರ್ಲಿಲ್ಲ, ಮದತ್ತುಮಾಲ ಅಂತ ಹೆಸರಿತ್ತು. ಅದಕ್ಕೆ ಏನಪ್ಪಾ ಅಂದ್ರೆ, ಸೆಂಟ್ರಲ್ ಕೇರಳದಿಂದ ಬಂದ ಕ್ಯಾಥಲಿಕ್ ಅವರು ಇಲ್ಲಿ ಬಂದು ಸೆಟಲ್ ಆಗ್ತಾರೆ. ಸೆಟಲ್ ಆಗಿ ವರ್ಜಿನ್ ಮೇರಿ, ಗಾಡ್ ಕ್ವೀನ್ ಆಫ್ ಹೆವೆನ್, ಅವರಿಗೆ ಆನರ್ ಮಾಡೋಕ್ಕೋಸ್ಕರ ಇಲ್ಲಿ ಹೆಸರನ್ನ ರಾಣಿಪುರಂ ಅಂತ ಇಡ್ತಾರೆ. ರಾಣಿ ಅಂದ್ರೆ ಗೊತ್ತು, ಕ್ವೀನ್. ಪುರಂ ಅಂದ್ರೆ ಊರಂತ ಅರ್ಥ. ಇಲ್ಲಿಂದ ಈಗ ಇನ್ನೂ ಹೋಗಕ್ಕಿದೆ, ಇನ್ನೂ 10% ಆಗಿದ್ದಷ್ಟೇ. ಫುಲ್ಲು ಸುಸ್ತಾಗ್ತಿದೆ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ನರ್ವಸ್ ಆಗಿತ್ತು ಅಲ್ಲಿ ಕೆಳಗಡೆ ಮಾತಾಡ್ಬೇಕಾದ್ರೆ. ಪರವಾಗಿಲ್ಲ, ಹೋಗೋಣ. ವ್ಯೂ ತೋರಿಸ್ತೀನಿ, ನನ್ನ ಜೊತೆ ನೀವು ಬನ್ನಿ, ಹೆಂಗಿದೆ ಅಂತ ನೋಡಿ. ಈಗ ಅಲ್ಲಿಂದ ಹಂಗಂಗೆ ಬರ್ತಾ ಒಂದು 6 to 7 ಮಿನಿಟ್ಸ್ ಆಗೋಯ್ತು. ಆದ್ರೂ ಇನ್ನೂ ಟಾಪ್ ಸಿಕ್ಕಿಲ್ಲ. ತುಂಬಾ ಸುಸ್ತಾಗ್ತೈತೆ. ಯಪ್ಪ, ಫುಲ್ ಸುಸ್ತಾಗ್ತೈತೆ. ಅವನು ನಡಿಯಕ್ಕೆ ಆಗ್ತಿಲ್ಲ ಅವನಿಗೆ ಅಲ್ಲಿಂದ ಆಗಿಂದ. ಅದಕ್ಕೆ ಹೇಳೋದು ಜಿಮ್ಗೆ ಹೋಗ್ಬೇಕು, ವಾಕಿಂಗ್ ಮಾಡ್ಬೇಕು, ಆಮೇಲೆ ಏನಾದ್ರು ಜಾಕಿಂಗ್ ಮಾಡ್ಬೇಕು. ಬೆಳಿಗ್ಗೆ ಎದ್ದೇಳೋದು, ಮೊಬೈಲ್ ನೋಡೋದು, ನಮ್ದು ಅದೇ ಆಗೋಯ್ತು. ಯಾವಾಗಾದ್ರೂ ಈ ತರ ಬಂದ್ಬಿಟ್ಟು ಟ್ರಕ್ಕಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ನೇಚರ್ದು ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗುತ್ತೆ. ಆಮೇಲೆ ಈ ತರ ಬೇರೆ ಬೇರೆ ಕಡೆ ಎಲ್ಲ ಬಂದ್ರೆ ಜನಗಳದ್ದು ಒಂದು ಬಿಹೇವಿಯರ್ ಗೊತ್ತಾಗುತ್ತೆ. ಇಲ್ಲಿ ಮಾತ್ರ, ಕೇರಳದಲ್ಲಿ ಮಾತ್ರ ತುಂಬಾ ಫ್ರೆಂಡ್ಲಿ ಜನಗಳು. ನನಗ್ ಮಾತ್ರ ಕೇರಳ ಮಾತ್ರ ಸಖತ್ ಇಷ್ಟ. ಯಾಕಂದ್ರೆ ಫುಲ್ ಜನಗಳೆಲ್ಲ ಒಂದು ಫ್ರೆಂಡ್ಲಿ ಆಗಿರ್ತಾರೆ. ಯಾವ್ದು ಜಾಗನೇ ಕಾಣ್ತಿಲ್ಲ. ಆದ್ರೆ ಹೋಗಕ್ ಮಾತ್ರ ಟ್ರಕ್ಕಿಂಗ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಈ ತರ ಒಂದು ಹಿಲ್ ಟಾಪ್ ಬರೋದು ಹೆಂಗಿದೆ ಅಂತ ಗೊತ್ತಿಲ್ಲ. ನೋಡಿ, ಅವನ ಹಿಂದೆಯಿಂದ ಕಿರ್ಸ್ತಾವನೆ, ಜಿಮ್ಗೆ ಹೋಗ್ತಾನಂತ ಇನ್ನೊಂದ್ಸತಿ. ನೋಡಿ, ಅವನು ಇನ್ನೂ ಅಲ್ಲೇ ಇದ್ದಾನೆ. ಅವನು ಬ್ಲಾಗಿಂಗ್ ಮಾಡ್ತಿದ್ದಾನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಚಾನಲ್ 22 ಜಿಯಾದ್ ಅಂತ, ಕೆಳಗಡೆ ಹಾಕಿರ್ತೀನಿ. ಇನ್ನು ಆಗ್ತಿಲ್ಲ. ಎದುರುಗಡೆ ನೋಡಿ, ನೀವು ಮಂಜು ಮೇಲ್ ಬಾಯ್ಸ್ ನೋಡಿದೀರಲ್ಲ ಮೂವಿ, ನೋಡಿರ್ತೀರಾ. ನೋಡಿದ್ರೆ ಕಮೆಂಟ್ ಮಾಡಿ. ಅದೇ ತರ ಇದೆ ಇಲ್ಲಿ ಎದುರುಗಡೆ, ತೋರಿಸ್ತೀನಿ ನೋಡಿ. ಅಷ್ಟೇನಿಲ್ಲ, ಆದ್ರೂ ಒಂದು ರೇಂಜ್ಗಿದೆ. ಇನ್ನು ಮುಂದೆ ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ಹಾಕ್ತಿರ್ತೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಆಮೇಲೆ ನಿಮ್ ಸಪೋರ್ಟ್ ಬೇಕು, ಮೊನ್ನೆ ಹೇಳ್ದಂಗೆನೆ. ನೋಡಿ, ಮೇಲ್ಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಇನ್ನು ಡೌಟು ಬಂತು ಅನ್ಕೋತೀನಿ. 2.5 ಕಿಲೋಮೀಟರ್ ಇಷ್ಟು ಬೇಗ ನಡ್ಬಿಟ್ವ ನಾವು. ಇಲ್ಲಿ ನೋಡಿ, ಕಾಣಿಸ್ತಿದೆ. ಈಗ ಅದು ಅಲ್ದೆ ಮಳೆ ಬಂದ್ಬಿಟ್ಟು ನಾವ್ ಯಾವಾಗ ಹೊರಟಿದೀವಿ ಅಂದ್ರೆ 6 ಗಂಟೆಗೆ ಹೊರಟಿದೀವಿ. 6 ಗಂಟೆಗೆ ಹೊರಟ್ಬಿಟ್ಟು 2 ಗಂಟೆ ಜರ್ನಿ ಅಲ್ಲಿಂದ. ಆದ್ರೆ ಅಲ್ಲಿ ಮಳೆ ಬಂದ್ಬಿಟ್ಟು ಅರ್ಧದಲ್ಲಿ ನಿಂತ್ಬಿಟ್ಟು ಫುಲ್ ಒದ್ದೆ ಎಲ್ಲ ಆಗ್ಬಿಟ್ಟು ಬಂದಿದ್ದು. ಅವನ್ ಫುಲ್ ಒದ್ದೆನೆ. ಆಗ್ತಿಲ್ಲ, ಇನ್ನು ಸ್ವಲ್ಪ ಇರೋದು. ಬಂತು ಅನ್ಸುತ್ತೆ, ಓಪನ್ ಕಾಣಿಸ್ತಾ ಇದೆ ಎಲ್ಲ ನೋಡಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ,
ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫೈನಲಿ ಈಗ 10 ಮಿನಿಟ್ಸ್ ಆ ಕಡೆಯಿಂದ ಬಂದು ಹತ್ತತ್ರ ಬಂದ್ವಿ. ಈಗ ನೀವ್ ಇಲ್ಲಿಗೆ ಬರ್ಬೇಕಾದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಫುಲ್ ಗ್ರೀನರಿ ಇರ್ಬೇಕು. ಒಂದು ಮಳೆ ರೇನಿ ಮಾನ್ಸೂನ್ ಸೀಸನ್ ಅಲ್ಲೆಲ್ಲ ಬರ್ಬೇಕು ಅಂದ್ರೆ ಜುಲೈ ಇಂದ ಅಕ್ಟೋಬರ್ ತನಕ, ಅಂದ್ರೆ ಇಲ್ಲ ಜೂನ್ ಜುಲೈ ಅಕ್ಟೋಬರ್ ಆ ಟೈಮಲ್ಲಿ ಬನ್ನಿ. ಫುಲ್ ಕೂಲ್ ಆಗಿರ್ಬೇಕು ಅಂದ್ರೆ ಅಕ್ಟೋಬರ್ ಇಂದ ಫೆಬ್ರವರಿ ತನಕ ಬನ್ನಿ, ಓಪನ್ ಇರುತ್ತೆ ಅನ್ಕೋತೀನಿ. ಆಮೇಲೆ ಇನ್ನು 2 ಕಿಲೋಮೀಟರ್ ಇದೆ ವೇ ಟು ಹಿಲ್ ಟಾಪ್. ಇಲ್ಲಿ ನೋಡಿ, ಈಗ ನಾವು ಬರೀ ಬಂದಿರೋದು ಅರ್ಧ ಕಿಲೋಮೀಟರ್ ಅಷ್ಟೇ, ಇನ್ನು 2 ಕಿಲೋಮೀಟರ್ ಮೇಲೆ ಹೋಗಕ್ಕಿದೆ. ಈಗ ಇಲ್ಲಿ ಬಂದ್ಬಿಟ್ಟು ನಾನು ಫುಲ್ ಬಂದೆ ಅಂತ ಅನ್ಕೊಂಡೆ. ಈಗ ನಿಮ್ಗೊಂದು ವಿಡಿಯೋ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ ವ್ಯೂ ಪಾಯಿಂಟ್. ನೋಡಿದ್ರಿ ಅಲ್ವಾ, ಸಕ್ಕತ್ತಾಗಿದೆ. ಇನ್ನು ಮೇಲೋದ್ರೆ ಹೆಂಗಿರ್ಬೋದು. ನಾವೀಗ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ತನಕ ಈಗ ನಾವು ನಡ್ಕೊಂಡು ಹೋಗ್ಬೇಕು. ಈಗ ಇಷ್ಟು ಬಂದ್ಬಿಟ್ಟೆ ಫುಲ್ಲು ಸುಸ್ತಾಗಿ ಹೋಗೈತೆ, ಇನ್ನು ಹೋಗ್ಬೇಕು. ಅದು ಅಲ್ಲದೆ ಜಾಕೆಟ್ ಬೇರೆ ಹಾಕಿದೀನಿ, ಚಳಿ ಇರುತ್ತೆ ಅನ್ಕೊಂಡು. ಇಲ್ಲಿ ಹಿಂದ್ಗಡೆಯಿಂದ ಸೂರ್ಯ ಹೊಡಿತಿದ್ದಾನೆ, ಫುಲ್ಲು ಬಿಸಿ ಬಿಸಿ ಆಗ್ತಾ ಇದೆ. ನೋಡೋಣ ಹೆಂಗಿದೆ ಇನ್ನು. ಆದ್ರೆ ಮಾತ್ರ ಫುಲ್ ಎಂಜಾಯ್ ಆಗ್ತಿದೆ, ಸಕ್ಕದಾಗಿದೆ. ಹಿಂದ್ಗಡೆ ಬರ್ತಿದ್ದಾನೆ, ಅವನು ಬ್ಲಾಗ್ ಮಾಡ್ತಿದ್ದಾನೆ, ಅವನ ಚಾನಲ್ ಅಲ್ಲಿ ಮಾಡ್ತಿದ್ದಾನೆ. ತುಂಬಾ ಜನ ಇದ್ದಾರೆ ಇವತ್ತು. ಅದು ಅಲ್ಲದೆ ಮಂಡೆ, ತುಂಬಾ ಜನ ಬರ್ತಿರ್ತಾರೆ. ಬನ್ನಿ ಮೇಲೆ ಹೋಗೋಣ. ಆಗ ಜಿಮ್ಗೆ ಹೋಗ್ತೀನಿ, ಅದು ಹೋಗ್ತೀನಿ, ಇದು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಅವನು ಇದಕ್ಕೆಲ್ಲ ಹೇಳುದ್ನಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ. ಅವನ್ಗೆ ಆಗ್ತಾನೆ ಇಲ್ಲ ಆ ಕಡೆಯಿಂದ ಬರಕ್ಕೆ. ಈಗ ಇನ್ನು 50% ರೀಚ್ ಆಗಿರೋದು. ಅಲ್ಲಿ ಹೆಂಗಿತ್ತು, ಇಲ್ಲೂ ಹಂಗೆ ಇದೆ. ಇಲ್ಲೊಂದ್ಸತಿ ನೋಡಿ ಹೆಂಗಿದೆ ಅಂತ. ಅದೇ ಹೇಳಿದ್ನಲ್ಲ, ಮೌಂಟೇನ್ಸ್ ಎಲ್ಲ ಎಂಜಾಯ್ ಮಾಡ್ಬೇಕು, ಈ ತರ ಬರ್ತಾ ಇರ್ಬೇಕು. ಯಾಕಂದ್ರೆ ಅವಾಗ ಮನ್ಸಿಗೆ ಸ್ವಲ್ಪ ಪೀಸ್ ಆಗಿರುತ್ತೆ, ನೆಮ್ಮದಿ ಇರುತ್ತೆ. ಫೈನಲಿ ಒಂದು 90% ತನಕ ಕಂಪ್ಲೀಟ್ ಆಗಿರ್ಬೋದು ಅನ್ಕೋತೀನಿ. ಕರೆಕ್ಟ್ ಗೊತ್ತಿಲ್ಲ, ಇನ್ನು ಎಂಡೆ ಕಾಣಿಸ್ತಿಲ್ಲ. ಇನ್ನು ತುಂಬಾ ಹೋಗಕ್ಕಿದೆ ಅನ್ಕೋತೀನಿ. ಇನ್ನು ಇದೆ, ಹೋಗ್ತಾ ಇದೀವಿ. ಈಗ ಇಲ್ಲಿಂದ ಒಂದು ವ್ಯೂ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಫುಲ್ಲು ಜಾಕೆಟ್ ಎಲ್ಲ ತೆಗೆದ್ಬಿಟ್ಟೆ, ಒದ್ದೆಯಾಗಿ ಹೋಗಿತ್ತು. ಸಕ್ಕದಾಗಿದೆ ವ್ಯೂ ನೋಡಿ. ಏನ್ ಗುರು, ಇನ್ನು ಹೋಗಿ ರೀಚ್ ಆಗಿಲ್ಲ. ನಾನ್ 90% ಕಂಪ್ಲೀಟ್ ಅಂತ ಅನ್ಕೊಂಡೆ ಅಲ್ವಾ. ಈಗ ಅಲ್ಲಿ ಸಿಕ್ಕಿದ್ರು, ಅವ್ರ ಹತ್ರ ಕೇಳಿದ್ವಿ ಇನ್ನು ಎಷ್ಟು ಹೋಗಕ್ಕಿದೆ ಅಂತ. ಅವ್ರು ಹೇಳ್ತಿದ್ದಾರೆ ಅವರು 8:30ಗೆ ಅಲ್ಲಿಂದ ಬಂದಿದ್ದಂತೆ, ಈಗ 10:30ಗೆ ಮೇಲ್ ರೀಚ್ ಆಗಿ ರಿಟರ್ನ್ ಬರ್ತಿದ್ದಾರೆ. ಈಗ ನಾವು ಅಲ್ಲಿಂದ 10:15ಗೆ ಮೇಲ್ ಬಂದಿದ್ದು. ಇನ್ನು 1 ಅವರ್ ಆಗಿದ್ದು ಅಷ್ಟೇ ಇಲ್ಲಿಗೆ ಬರ್ಬೇಕಾದ್ರೆ, ಇನ್ನು 1 ಅವರ್ ಇದೆ ಹೋಗಕ್ಕೆ. ಆದ್ರೆ ಸ್ವಲ್ಪ ಸುಸ್ತಾಗ್ತಿದೆ. ಸುಸ್ತಾದ್ರೂ ಲಾಸ್ಟ್ ಬಂದು ಅದೊಂದು ಇರುತ್ತಲ್ಲ, ಮೇಲ್ಗಡೆ ಹೋದ್ಮೇಲೆ ವ್ಯೂ ನೋಡಿ ಆ ಸುಸ್ತೆಲ್ಲ ಮರ್ತೇ ಹೋಗುತ್ತೆ. ಈಗ ನಿಧಾನಕ್ಕೆ ಹೋಗ್ತಿದೀವಿ, ಇನ್ನು ಸಹ ಹೋಗಕ್ಕಿದೆ. ನೋಡೋಣ, ನನ್ನ ಜೊತೆ ನೀವು ಬನ್ನಿ. ಬಂದು 80% ಕಂಪ್ಲೀಟ್ ಆಗಿರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಗೆ ಇಲ್ಲಿಂದ ಟಾಪ್ ಕಾಣಿಸ್ತಾ ಇದೆ. ರೇನ್ ಕೋಟ್ ಎಲ್ಲ ಹಾಕಿದೀನಿ, ಮಳೆ ಬರ್ತಾ ಇದೆ ಇಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ನಾವು ರೀಚ್ ಆಗ್ಬೇಕು ಅಂತ. ನೋಡಿ ವಿಡಿಯೋದಲ್ಲಿ ನೋಡಿದ್ರಲ್ಲ. ಇವಾಗ ನಾವು ಇಲ್ಲಿಂದ ಸ್ವಲ್ಪ ಹೋಗ್ತಾ ಇದೀವಿ, ಇನ್ನು ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ಎರಡು ಗಂಟೆ ಸತತ ಪ್ರಯತ್ನ, ಟ್ರೆಕ್ಕಿಂಗ್ ಮಾಡಿ ಇವಾಗ ಟಾಪ್ಗೆ ರೀಚ್ ಆಗ್ತಾ ಬಂದ್ವಿ. ತುಂಬಾ ಸುಸ್ತಾಗ್ತಿದೆ, ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಲೈಫಲ್ಲಿ ಕಷ್ಟ ಬಂದ್ಮೇಲೆನೆ ಸುಖ ಸಿಗೋದು. ಸೇಮ್ ಅದೇ ತರ ಇಲ್ಲಿ ಕಷ್ಟಪಟ್ಟು ಹತ್ತಿದ್ರೇನೆ ನಮ್ಗೆ ಒಳ್ಳೆ ವ್ಯೂ ಸಿಗೋದು. ಅದೇನಂತಾರೆ, ಕಾದು ತಿಂದ್ರೆ ಸ್ವರ್ಗ ಸುಖ ಏನೋ ಇದೆಯಲ್ಲ, ಆ ತರ
ಇನ್ನು ಇನ್ನೊಂದು ಮಿಸ್ಟೇಕ್ ಆಗೋಗಿತ್ತು, ನಮ್ಗೆ ಇದು ಫಾಗ್ ಬಂದ್ಬಿಟ್ಟು ಏನು ಕಾಣಿಸ್ತಾನೆ ಇರ್ಲಿಲ್ಲ ಕೆಳಗಡೆಯಿಂದ, ಅದಕ್ಕೋಸ್ಕರ ನಾವು ಅದೇ ಎಂಡ್ ಅಂತ ಅನ್ಕೊಂಡ್ವಿ. ಆದ್ರೆ ಇನ್ನೂ ಬರಕ್ಕಿತ್ತು. ಈಗ ಫೈನಲಿ ಸ್ವಲ್ಪ ದೂರ ಇರೋದು. ಆಮೇಲೆ ಇಷ್ಟೊತ್ತು ಬಂದಿದ್ದು ಹತ್ತಿ ಬಂದು ಸುಸ್ತಾದ್ರೂ ಆ ಸುಸ್ತೆಲ್ಲ ಮತ್ತೆ ಹೋಗೋ ವ್ಯೂ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಮಳೆ ಬಂದ್ಬಿಟ್ಟು ಫುಲ್ಲು ಫಾಗ್ ಹೋಗೋದು. ಇದೇ ಕಾಣಿಸ್ತಿರ್ಲಿಲ್ಲ ನಿಮ್ಗೆ ಕೇಳಿದ್ರೆ ನಾವು ಅಲ್ಲಿ ಅರ್ಧ ಗಂಟೆ ವೇಟ್ ಮಾಡ್ತಿದ್ವಿ ಫಾಗ್ ಹೋದ್ಮೇಲೆ ಅಂತ. ಆಮೇಲೆ ಗೊತ್ತಿತ್ತು ಫಾಗ್ ಹೋದ್ಮೇಲೆ ಇನ್ನೊಂದು ಮೇಲೆ ಬರ್ತೀವಿ ಅಂತ. ಈಗ ಬನ್ನಿ ಮೇಲೆ ಹೋಗ್ಬಿಟ್ಟು ನಿಮಗೆ ಇನ್ನೂ ತೋರಿಸ್ತೀನಿ. ಅಷ್ಟೇ, ಇಲ್ಲಿ ಬಂದು ಎಂಜಾಯ್ ಮಾಡಿದ್ವಿ. ನಾನು ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡಿದೆ ಅನ್ಕೊಂಡಿದೀನಿ. ಈ ವ್ಯೂ ಎಲ್ಲ ಚೆನ್ನಾಗಿತ್ತು, ನಿಮ್ಗೂ ತೋರಿಸಿದೀನಿ ಹೆಂಗಾಗಿದೆ ಅಂತ. ನಂಗೆ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಆಮೇಲೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಅಲ್ಲಿ ಹೇಳಿ. ಮುಂದೆ ಇನ್ನು ಇಂಪ್ರೂವ್ ಮಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನು ಕನ್ಸಿಸ್ಟೆನ್ಸ್ ಆಗಿರ್ತದೆ. ಆಮೇಲೆ ಫುಲ್ ಆಗ್ತಾ ಇರ್ತೀನಿ ವಿಡಿಯೋ, ಅದಕ್ಕೋಸ್ಕರ ನಿಮ್ ಸಪೋರ್ಟ್ ಬೇಕು, ಮೊನ್ನೆ ಹೇಳ್ದಂಗೆ. ಆಮೇಲೆ ಅಷ್ಟೇ, ಇಲ್ಲಿಗೆ ಮುಗಿಸ್ತಿದ್ದೀನಿ ವಿಡಿಯೋನ. ಇಳ್ದು ಹೋಗ್ಬೇಕು, ಇನ್ನು ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಆದ್ರೆ ಅಷ್ಟೇನ್ ದೊಡ್ಡ ವಿಷಯ ಅಲ್ಲ, ಇಳಿಯೋದು ಫುಲ್ ಡೌನ್ ಇರುತ್ತೆ ಅಲ್ವಾ, ಇಳ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಲವ್ ಫ್ರಮ್ ರಾಣಿಪುರಂ, ಕೇರಳ.